ಈಗಾಗಲೇ ಡೆವಿಲ್ ಸಿನಿಮಾದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಡಬಲ್ ಧಮಾಕ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ. ಆದರೆ ದರ್ಶನ್ ರವರು ಈಗಾಗಲೇ ರಾಜಕೀಯದ ರಂಗದಲ್ಲಿ ಚುರುಕಾಗಿದ್ದಾರೆ ಎಂದು ತಿಳಿದು ಬಂದಿರುತ್ತದೆ. ಅದಕ್ಕೆ ಕಾರಣವೇನೆಂದರೆ ಈಗಾಗಲೇ ಪೋಸ್ಟರ್ ಒಂದು ವೈರಲ್ ಆಗುತ್ತಿದೆ. ದರ್ಶನ್ ರವರ ಪೋಸ್ಟರ್ ಒಂದು ವೈರಲ್ ಆಗಲು ಕಾರಣ ಅದರಲ್ಲಿ ನ್ಯೂಸ್ ಚಾನಲ್ ಅವರು ಬರೆದಿರುವುದೇ ಕಾರಣ. ಹಾಗಾಗಿ ದರ್ಶನ್ ರವರು ಈ ಪೋಸ್ಟರ್ನಿಂದ ಹೀಗಾಗಿ ಎಲ್ಲರೂ ಕೇಳುತ್ತಿದ್ದಾರೆ, ವೈರಲ್ ಆಗುತ್ತಿದ್ದಾರೆ. ದರ್ಶನ್ ರವರು ಈಗಾಗಲೇ ವಾಮನ ಸಿನಿಮಾ ನೋಡಲು ಬಂದು ಕೋರ್ಟಿಗೆ ಗೈರುಹಾಜರಾಗಿರುವುದು ಎಲ್ಲರಿಗೂ ತಿಳಿದು ಬಂದಿದೆ. ಗೈರು ಹಾಜರಾದ ಕಾರಣ ದರ್ಶನ್ ರವರು ಈಗಾಗಲೇ ದರ್ಶನ್ ರವರು ಮತ್ತು ಅವರ ಫ್ಯಾಮಿಲಿಯವರು ಕೋರ್ಟ್ಗೆ ಲಾಯರನ್ನು ರೆಡಿ ಮಾಡಿಕೊಂಡಿದ್ದಾರೆ. ತನಗೆ ಬೇಲ್ ಸಿಗಬೇಕು ಎಂದು ಅರ್ಜಿ ಕೂಡ ಹಾಕಿದ್ದಾರೆ. ಇವೆಲ್ಲದರ ನಂತರ ದರ್ಶನ್ ರವರು ಮಧ್ಯದಲ್ಲಿ ಹೀಗೆ ಆಗಲು ಕಾರಣವೇನೆಂದರೆ ವಾಮನ ಸಿನಿಮಾ ನೋಡಲು ಬಂದು ದರ್ಶನ್ ರವರು ಒಂದು ಟೀಕೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಡಬಲ್ ಧಮಾಕ ಎಂದು ಎಲ್ಲರಿಗೂ ತಿಳಿದಿದೆ. ಹಾಗಾದರೆ ಅವರು ಇಲ್ಲಿ ಮಾಡುತ್ತಿರುವುದು ಈ ಪೋಸ್ಟರ್ನ ಕಾರಣ ವೈರಲ್ ಆಗಲು ಕಾರಣವೇನು? ಈ ಪೋಸ್ಟರ್ನಲ್ಲಿ ಒಂದು ನ್ಯೂಸ್ ಚಾನಲ್ನವರು ಇದರಲ್ಲಿ ರಾಜಕೀಯಕ್ಕೆ ಇಳಿದ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ ದರ್ಶನ್ ರವರು ಎಂದು ಬರೆದಿದ್ದಾರೆ. ಆದ್ದರಿಂದ ದರ್ಶನ್ ರವರು ಈಗಾಗಲೇ ಈ ಡೆವಿಲ್ ಸಿನಿಮಾದಲ್ಲಿ ಪೋಸ್ಟರ್ ನೋಡಿ ತಿಳಿಯುತ್ತದೆ ಡಬಲ್ ರೋಲ್ ಎಂದು, ಹಾಗೂ ರಾಜಕೀಯದಲ್ಲಿ ಇದ್ದಾರೆ ದರ್ಶನ್ ಎಂದು ತಿಳಿದು ಬರುತ್ತದೆ. ಹಾಗಾಗಿ ದರ್ಶನ್ ರವರು ವಿಜಯಲಕ್ಷ್ಮಿ ಅವರಿಗೆ ಬಹಳ ಖುಷಿಯಾಗಿದೆ. ಈ ಸಿನಿಮಾದ ನಂತರ ವಿಜಯಲಕ್ಷ್ಮಿ ದರ್ಶನ್ ರವರು ಕೂಡ ರಾಜಸ್ಥಾನಕ್ಕೆ ಹೋಗಿ ಬೆಂಗಳೂರಿನ ಸಿನಿಮಾ ಶೂಟಿಂಗನ್ನು ಮುಗಿಸಿ ಬಂದಿದ್ದಾರೆ. ಅದಾದ ನಂತರ ಕೂಡ ದರ್ಶನ್ ರವರು ಬೆಂಗಳೂರಿನಲ್ಲಿ 4ನೇ ರೌಂಡಿನ ಚಿತ್ರರಂಗದ ಶೂಟಿಂಗನ್ನು ನಡೆಸುತ್ತಿದ್ದಾರೆ. ಅದರಲ್ಲಿ ವೈರಲ್ ಆದ ಈ ಫೋಟೋ. ದರ್ಶನ್ ರವರು ರಾಜಕೀಯಕ್ಕೆ ಇಳಿಯುತ್ತಾರೋ ಇಲ್ಲವೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಜಯಲಕ್ಷ್ಮಿ ಅವರ ಬಗ್ಗೆ ಕಮೆಂಟ್ ಮಾಡಿ.